ಮಲ್ಲಿಗೆ, ನೀನು ದೇವಸ್ಥಾನ ಹತ್ರ ಬಾ. ನಾನು ಹನುಮಂತಣ್ಣನ ಮದುವೆಲಿ ಉಳಿದೋರಂತ ಲಾಡು ತರ್ತೀನಿ. ಲಾಡು ಜೊತೆ ಮೈಸೂರು ಪಾಕು ಇರಲಿ ಕಣಪ್ಪ. ಯಾರವಳು ಮಲ್ಗೆ? ಅಯ್ಯೋ ಚಂದ್ರತ್ತೆ, ನೀವು ಯಾವಾಗಲೂ ಯಾಕೆ ಹಿಂಗೆ ಮಾಡ್ತೀರಿ? ಭೂತದ ಥರ ಪ್ರತ್ಯಕ್ಷ ಆಗ್ತಿರಲ್ಲ. ಅದು ನನ್ನ ಫ್ರೆಂಡ್ ಮಲ್ಲೇಶಪ್ಪ. ಸುಳ್ಳು ಹೇಳ್ಬೇಡ ನಿಂಗು. ಮಲ್ಲೇಶಪ್ಪನ ನೀನು ಮಲ್ಲಿಗೆ ಅಂತ ಯಾಕೆ ಕರೀತಿ? ಮಲ್ಯ ಅಂತ ಕರೆಯೋದು ನನಗೆ ಗೊತ್ತು. ಅದು ಇಲ್ಲ, ನಾನು ಮಲ್ಲೇಶಪ್ಪನ ಕೂಡ ಮಾತಾಡತ್ತೀನಿ. ಸ್ವಲ್ಪ ನಿಂದ ನಮ್ಮ ಹತ್ರ ಹೋಗ್ತೀನಿ. ಈ ಸಲ ನನ್ನ ಕೈಯನ್ನು ತಪ್ಪಿಸ್ಕೊಂಡು ಇನ್ನೊಂದು ಸಲ ಸಿಕ್ಕೊಂಡೆ ಸಿಕ್ಕೋತಿ. ಅವಾಗ ನೋಡ್ತೀನಿ ನನ್ನ ಕೈ ಒಟ್ಟ ಸಿಕ್ಕೋವಲ್ಲ. ಇವು ನನಗೆ ಗೊತ್ತು, ಇವು ಹುಡುಗಿ ಹುಡಾನ ಮಾತಾಡತ್ತಾನಂತ. ಮಲ್ಗಿ ಅಂತನ ಅಂದ ಇವ. ಈಗ ನಾನು ಕೇಳಿದ್ರೆ ನಮ್ಮ ಮಲ್ಲೇಶಪ್ಪ ಆತಾನ. ಇಲ್ಲಿ ಇವತ್ತಲ್ಲಿ ನಾನು ನನ್ನ ಕೈ ಸಿಕ್ಕೊಳಕಬೇಕಲ್ಲ. ನೋಡ್ರಿ, ಇನ್ನ ಗೌಡ್ರ ಮನ್ಯಾಗ ಎರಡನೇ ಮಗ ಅದಾನಲ್ಲ ನಿಂಗೂ. ನಾವು ಊರು ಹೊರಗೆ ಒಂದು ಹುಡುಗಿ ಕೂಡ ಹುಡುಗಿ ಕೂಡ ಮಾತಾಡ್ಕೋತ ನಿಂತಿದ್ದಾಗಿ ಹಿಂದೆ ಬಿದ್ದಿದ್ದಾನಂತ ಅನಿಸ್ತೈತಿ. ಗೌಡ್ರ ಮಾನ ಮರ್ಯಾದೆ ಈಗ ಬೀದಿಗೆ ಬರ್ತೈತಿ. ಲೋ ಶಾಂತಪ್ಪ, ನಿನ್ನ ಬಾಯಿ ಸ್ವಲ್ಪ ಮುಚ್ಚು. ಮೊದಲ ನಿಮ್ಮ ಮನೆ ಕರೆಂಟ್ ಬಿಲ್ ತುಂಬ, ಆಮೇಲೆ ಗೌಡ್ರ ಮನೆ ಮಾನದ ಬಗ್ಗೆ ಮಾತಾಡಕ್ಕೆ. ಈಗ ಯಾರು ಕಾಣವಲ್ರು. ಸ್ವಲ್ಪ ಸಂಜೆಗೈತಿ, ಮಲ್ಕಿಗೆ ಹೋಗಿ ಹೂ ಕೊಟ್ಟು ಬರೋಣ, ಈ ಲಾಡು ಕೊಟ್ಟು ಬರೋಣ. ಎಲ್ಲಿ ಹೊಂಟಿ ನಿಂಗು? ಆ ಲಾಡು ತೊಗೊಂಡು ಮಲ್ಗಿ ಕೊಡಕ್ಕೆ ಹೊಂಟಿ? ಅಮ್ಮ, ಅದು ಸುಮ್ಮ ಒಳಗೆ ನಡಿ. ನಾಳೆ ಬೆಳಿಗ್ಗೆ ಪಂಚಾಯತಿ ನಡೀತೈತಿ. ಸೌಮ್ಯ, ನೀನು ಬಾ. ಆ ಮಲ್ಗಿ ವಿಷಯ ಏನಂತ ಈ ಮಾಡ್ರನ್ ಅಂತ ಬುದ್ಧಿವಂತಿಗೆ ಕಂಡು ಹಿಡಿಬಹುದು. ಆತ್ ಬಿಡವ, ಸರಿ, ಒಳಗೆ ಹೋಗ್ತೀನಿ. ಲೇ ನಿಂಗು, ಮರ್ಯಾದಿಂದ ಹೇಳಿಬಿಡು. ಯಾರಕ್ಕಿ ಮಲ್ಗಿ? ನಮ್ಮ ಮನೆತನ ಗೌರವನ ಬೀದಿ ತರೋ ಮುನ್ನ ಸತ್ಯ ಒಪ್ಕೋ. ಅದು ಅಪ್ಪಾಜಿ, ಅವಳು ಭಾಳ ಒಳ್ಳೆಯವಳು. ನರ್ಸಿಂಗ್ ಓದ್ಯಾಳ್ರಿ. ಅವಳು ತಂದೆ ಮಲ್ಲಪ್ಪಜ್ಜಿ, ನಮ್ಮ ಹಳೆಯ ಪರಿಚಯದವರು. ಓಹೋ, ಮಲ್ಲಪ್ಪಜ್ಜಿ ಮಗಳೇ? ಆ ಶಾಂತಪ್ಪನ ದೂರದ ಸಂಬಂಧಿ ಅಲ್ಲ ನೋಡ್ರ? ಹಂಗಾದ್ರೆ ಆಕಿ ಅವ್ರ ಸಂಬಂಧಿಕರ. ನಂಗೆ ಯಾಕೋ ಅನಿಸ್ತೈತಿ ಇದನ್ನ ಶಾಂತಪ್ಪನ ಮಾಡಿದ ತಂತ್ರ ಇರ್ಬೇಕಂತ ಅನಿಸ್ಲಾತೈತಿ ನನಗೆ. ಅತ್ತೆಯವ್ರಿ, ಗಾಬರಿ ಆಗಬೇಡ್ರಿ. ನಾ ಹಾಕಿದಾನಿ, ನೀ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಚೆಕ್ ಮಾಡೀನಿ. ಅವಳು ಶಾಂತಪ್ಪನ ವಿರುದ್ಧ ಪೋಸ್ಟ್ ಹಾಕ್ಯಾಳ. ಅವಳು ಸೈಡ್ ಇರ್ಬೋದು ಅಂತ ನನಗೆ ಅನಿಸ್ಲಾತೈತಿ. ಅವಳು ಒಳ್ಳೆಯವಳು ಇರ್ಬೋದು. ನೋಡ್ರಿ ಗೌಡ್ರಿ, ನಿಮ್ಮ ಮಗ ಊರಿನಲ್ಲಿ ಹುಡುಗಿನ ದೇವಸ್ಥಾನದ ಹತ್ತಿರ ಕರ್ಸ್ಕೊಂಡು ಲಾಡು ಕೊಟ್ಟಿದ್ದು ಎಷ್ಟು ಸರಿ? ಅದಕ್ಕೆ ನ್ಯಾಯ ಬಿಡ್ವಾ? ಅಂಕಲ್, ಸಾಕು ಮಾಡ್ರಿ ನಿಮ್ಮ ನಾಟಕ. ನಾನು ದೇವಸ್ಥಾನಕ್ಕೆ ಬಂದಿದ್ದು ನಿಂಗೂ ಜೊತೆ ಓಡಿ ಹೋಗಕ್ಕಲ್ಲ. ಗೌಡ್ರ ಮನೆಗೆ ಬಂದಿರೋ ಹೊಸ ಸೊಸೆ ಸೌಮ್ಯ ಮೇಡಮ್ ಅವರ ಡಿಜಿಟಲ್ ಹೆಲ್ತ್ ಕ್ಯಾಚ್ ಬಗ್ಗೆ ಚರ್ಚೆ ಮಾಡ್ಲಾಕ. ಲಾಡು ತಿನ್ನೋಕೆ ಡಿಜಿಟಲ್ ಹೆಲ್ತ್ ಕ್ಯಾಪ್ ಬೇಕಾತೆ? ಹೌದ್ರಿ ಅಪ್ಪಾಜಿ. ನಾನು ಮಲ್ಗಿಗೆ ಫೋನ್ ಮಾಡಿ ಆಕಿ ನರ್ಸ್ ಆಗಿರೋದ್ರಿಂದ ನಮ್ಮ 3 ಜನಕ್ಕೆ ಸಹಾಯ ಆಗ್ಲತ್ತಂದ ನಿಂಗೂ ಆಕಿಗೆ ಫೋನ್ ಸಹಾಯ ಕೇಳಿದ್ನಿ. ನಿಂಗೂ ಬರೀ ಆ ಮೆಸೇಜ್ ತಲುಪಿಸೋ ಕೆಲಸ ಮಾಡಾಕತ್ತಿದ್ದ ಅಷ್ಟೆ. ಏನ್ರಿ ಶಾಂತಪ್ಪನಲ್ಲ, ಈಗೇನು ಹೇಳ್ತೀರಿ? ನನ್ನ ಮಗ ಸಮಾಜ ಸೇವೆ ಮಾಡ್ತಿದ್ರ, ನೀವು ಅದಕ್ಕೆ ಲವ್ ಸ್ಟೋರಿ ಪ್ಯೂ ಸ್ಟೋರಿ ಅಂತ ಬಣ್ಣ ಹಚ್ಚಾಕತ್ತೀರೇನು? ಅದು ಜನ ಅನ್ಕೋತಿದ್ರು, ಅದಕ್ಕೆ ಹೇಳಿದೆ ಅಷ್ಟೇ. ಸರಿ, ಸಮಾಜ ಸೇವೆ ಆತು. ಆದ್ರೆ ಈ ಮಲ್ಗಿಗೆ ಮೈಸೂರು ಪಾಕ್ ಕತೆ ಏನು ನಿಂಗು? ಸೌಮ್ಯ, ಇದು ಬರೀ ಮೆಸೇಜ್ ತಲುಪಿಸೋದಾಗಿದ್ರ ಮಲ್ಗಿಗೆ ಲಾಡು ಯಾಕೆ ಕೊಟ್ಟ? ಅತ್ತೆಯವರೇ, ಇಬ್ರು ನಡುವೆ ಸಮಾಜ ಸೇವೆ ಜೊತೆನು ಮನಸ್ಸಿನ ಸೇವೆ ಕೂಡ ನಡೆಯಾಕತೈತ್ರಿ. ನನಗೆ ಅನಿಸ್ತೈತಿ. ಆದ್ರೆ ಮಲ್ಲಿಗೆ ಓದಿದ ಹುಡುಗಿ ನಮ್ಮ ಮನೆಗೆ ಬಂದ್ರೆ ನೀವು ಓಟ್ಸ್ ಉಪ್ಪಿಟ್ಟು ಕಷ್ಟ ತಲುಪುತ್ತೆ. ಅವಳು ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹಂಗಾದ್ರೆ ಸರಿ. ನಿಂಗುವಿಗೆ ಬುದ್ಧಿ ಕಲಿಸೋಕ್ಕಿಂತ ಒಬ್ಳು ಗಟ್ಟಿಗಿತ್ತಿ ಹುಡುಗಿನ ಬೇಕಾಗಿತ್ತು.
ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಈ ವಿಡಿಯೋನ ಸ್ವಲ್ಪ ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ. ಇಷ್ಟು ವಿಡಿಯೋ ಯಾಕಪ್ಪ ಹಾಕಿಲ್ಲ ಅಂದ್ರೆ ಯಾಕೋ ಈ ಆ್ಯಪ ಓಪನ್ ಆಗುವಲ್ಲಾಗಿತ್ತು. ಪ್ಲೀಸ್ ಕ್ಷಮೆ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಒಳ್ಳೊಳ್ಳೆ ಕಥೆನ ಹಾಕ್ತೀನಿ. ಧನ್ಯವಾದಗಳು. ಆ ಶಾಂತಪ್ಪ ಗೌಡ್ರ ಗದ್ದಿಗೆ ಮಣ್ಣು ಹಾಕ್ಬೇಕಂದ್ರೆ ಅವ್ರ ಗದ್ದಿಗೆ ರಾಸಾಯನಿಕ ಸುರಿಲಾಕಬೇಕು. ಅವ್ರ ಮಣ್ಣು ಹಾಳಾದ್ರೆ ಆಟೋಮೆಟಿಕ್ ಅವ್ರ ಮಾನ ಮರ್ಯಾದೆನೂ ಮಣ್ಪಾಲಾಗ್ತೈತಿ. ಮಲ್ಲಿಗೆನ ಮದುವೆ ಮಾಡೋ ಹೊತ್ತಿಗೆ ಗೌಡ್ರು ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡಂತೂ ನಾ ಮಾಡ್ಲಾಕಬೇಕು ಅವ್ರು. ಆದ್ರೆ ಶಾಂತಪ್ಪನಾರ ಇದು ಗೊತ್ತಾದ್ರೆ ಊರಿನವ್ರಿಗೆಲ್ಲ ನಮ್ಮನೇನು ಸುಮ್ಮ ಬಿಡ್ತಾರ ತಿಳಿದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ. ಆದ್ರೆ ಆ ಚಂದ್ರವ್ಗ ಮತ್ತು ಗುಂಡುಗ ಗೊತ್ತಾಗಬಾರ್ದು. ಇವ್ರು ಇಬ್ಬರಿಗೆ ಊರಿನಾಗ ಸುದ್ದಿ ಕೊರತೆ ಇತ್ತಂದ್ರೆ ಆದ್ರೆ ಇವ್ರಿಗೇನು ಹೇಳೋದಂದ್ರೆ ಕೀಟ ಬಾಧೆ ಅಂತ ಸುದ್ದಿ ಹಬ್ಬಿಸ್ಬಿಟ್ರೆ ಆದ್ಬಿಡು. ಮದೇವಕ್ಕ ನಿನ್ನ ಚಿಕ್ಕ ಸೊಸಿ ಮಲ್ಗಿ ತುಂಬ ಚುರುಕಾಗಿದ್ದಾಳೆ ಅನಿಸ್ತೈತಲ್ಲ. ಆದ್ರೆ ಅವಳ ಕೈಯಾಗ ರೊಟ್ಟಿ ಮಾಡಿಸ್ಕೊಳಕ್ಕಾಗ್ತೈತಿ ನಿನ್ಕ? ಅವಳು ಎ ಫಾರ್ ಆ್ಯಪಲ್ ಅನ್ಕೊಂಡು ಅಡುಗೆ ಮನೆಯಲ್ಲಿ ಕೂತ್ರೆ ನಿನ್ಗೆ ಹಸಿವಾಗತಿ. ನೀ ಸುಮ್ಮನೆ ಚಂದ್ರವ್ವ. ಸೌಮ್ಯ ಕಂಪ್ಯೂಟರ್ನಲ್ಲಿ ಅಡುಗೆ ನೋಡಿ ಮಾಡ್ತಾಳ. ಮಲ್ಗಿ ಮಕ್ಕಳಿಗೆ ಪಾಠ ಮಾಡ್ಕೋತನ ಅಡುಗೆ ಮಾಡ್ತಾಳ. ನೀ ಮಾತ್ರ ಅಲ್ಲಿ ಕುಂತು ಏನಾರ ತಿಂತಾ ನೋಡ್ತೀಯೇನು? ಅಮ್ಮ, ಶಾಂತಪ್ಪ ಮಾವ ಗದ್ದೆ ಹತ್ರ ಏನೋ ಮಾಡ್ತಿದ್ದ. ಯಾಕೋ ನನಗೆ ಅನುಮಾನ ಬರ್ತೈತಿ. ನೋಡುವ ಮಲ್ಲಿಗೆ, ಅಲ್ಲಿ ಅಡುಗೆ ಮನ್ಯಾಗ ಒಂದು ಸೇರು ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಆಯ್ತನು. 1 ಗಂಟೆ ಒಳಗೆ 50 ಮಂದಿ ಹುಗ್ಗಿ ಮಾಡ್ಬೇಕಾ ನೀ? ಅದ ನಿನಗೆ ಇವತ್ತು ಕೊಡುವಂಥ ಚಾಲೆಂಜ್ನ. ಮತ್ತು ಅಡುಗೆ ರುಚಿಯಾಗಿರ್ಬೇಕಾ, ಸಮಯಕ್ಕೆ ಸರಿಯಾಗಿ ಆಗ್ಬೇಕು. ಆಗಷ್ಟೇ ನೀನು ನಮ್ಮ ಮನೆ ಸೊಸೆ ಆಗಕ್ಕೆ ಲಾಯಕದಿ. ಮತ್ತು ನಿಂಗೂ ಹೋಗಿ ಅಗ್ನಿಶಾಮಕ ತಳಕ್ಕೆ ಫೋನ್ ಮಾಡ. ಮಲ್ಲಿಗೆ ಏನಾದರೂ ಸುಟ್ಟು ಹಾಕಿದ್ರೆ ಬೇಕಾಕೈತಿ ಅದಕ್ಕೆ. ಸತಾಯಿಸ್ಬೇಡ್ರಿ ವೈನ್ಯರಿ, ನೋಡ್ತಾ ಇರಿ. ನನ್ನ ಮಲ್ಗಿ ಮ್ಯಾಜಿಕ್ ಮಾಡ್ತಾಳ. ಅದು ಅತ್ತಿರಿ, ನಾನು ಮಾಡ್ತೇನೆ ರೀ. ಆಯ್ತು ಮಾಡು. ಆಯ್ತಾಡ್ರಿ. ಇನ್ನು ಅಡುಗೆ ಮನೆಯಾಗ ಹೋಗ್ಕೊಂಡ್ರಿ ಅಡುಗೆ ಮಾಡಕ್ಕೆ. ಸೌಮ್ಯ ಏಟ ಬಾರ್ವಾ ಇಲ್ಲಿ. ಹಾಂ ಅತ್ತಿರಿ ಹೇಳ್ರಿ. ಅದೇನು ಇಲ್ವಾ ಮಲ್ಲಿಗೆ, ಈ ಒಂದು ಸ್ವಲ್ಪ ಸಹಾಯ ಮಾಡೋ ಹೋಗುವ ನೀನು. ಮತ್ತು ನೀವು ಹೇಳ್ರಿ, ನಾ ಪರೀಕ್ಷೆ ಕೊಟ್ಟೀನಿ ಮತ್ತು ಯಾರೂ ಸಹಾಯ ಮಾಡಂಗಿಲ್ಲ ಅಲ್ರಿ ಪರೀಕ್ಷೆದಾಗ. ಅದು ಕಾಪಿ ಹೊಡ್ದಂಗೆ ಹಂಗಿಲ್ರಿ. ಹಂಗಲ್ಲ, ಆಕಿ ಹೆಂಗೆ ಮಾಡ್ತಾಳಂತ ನಿಂತ್ಕೊಂಡು ನೋಡಿ ನೀ ಅಷ್ಟೇ ಸಾಕು. ಆಯ್ತು ನಾ ಸೂಪರ್ವೈಸರ್ ಕೆಲಸ ಮಾಡ್ಬೇಕನ್ರಿ ಈಗ? ಹಾಂ ಆಯ್ತು ಮಾಡು. ಮಾದೇವಕ್ಕರ ಹನುಮಂತ ಅಲ್ಲಿ ಹೊಲ್ದಾಗ ಬಿದ್ದಾನತ್ರಿ. ಅದೇನೋ ಶಾಂತಪ್ಪ ಹೊಲಕ್ಕೆ ವಿಷ ಹಾಕ್ಯಾನತ್ತಲ್ಲ, ಅದು ನೀರಾಗ ಬೆರ್ತೈತಿ. ಹನುಮಂತಗೆ ಏನೋ ಆಗೈತಿ ನೋಡ್ರಿ. ಹಾಂ, ಬಾವಾರಿಗೆ ಏನಾಯ್ತು? ಅತ್ತಿರಿ ಹೊಲಕ್ಕೆ ಹೋಗು ನೋಡ್ರಿ. ಹನುಮಂತ ಏನಾಯ್ತಪ್ಪ ಮಗನ? ಹಿಂಗ ಆಗ್ಬೇಕು ನಿಮಗೆ ಮಗನ. ಏನಾಯ್ತಪ್ಪ? ಅಯ್ಯೋ ಏನಾಯ್ತು ನಿಮ್ಗೆ? ಹಿಂಗ್ಯಾಕೆ ಬಿದ್ದೀರಿ?